ವೀಕ್ಷಕರೇ, ಸಿರಿಧನಿಯ ಮತ್ತೊಂದು ಸಂಚಿಕೆಗೆ ತಮಗೆ ಸ್ವಾಗತ. ಇದು ಸಿರಿಧನಿ, ಮಾತು ಬಲ್ಲವರಿಗೆ, ಮಾತು ಉಳ್ಳವರಿಗೆ. ಸಿರಿಧನಿ ಶ್ವೇತಾ ಇನಿಷಿಯೇಟಿವ್ ರೇಡಿಯೋ ಇನ್ಫರ್ಟೈನ್ಮೆಂಟ್ನ ಧ್ವನಿ. ಬನ್ನಿ, ನಾವು ಇಷ್ಟರವರೆಗೆ ಹಣಕಾಸು, ಹೂಡಿಕೆ ಮತ್ತು ವಿಮೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಪರಿಣತರಾದ ಡಾಕ್ಟರ್ ಸುಕನ್ಯಾ ರಾವ್ ಅವರೊಂದಿಗೆ ಮಾತು ಮುಂದುವರಿಸೋಣ. ಡಾಕ್ಟರ್ ಸುಕನ್ಯಾ ರಾವ್ ಅವರು ತಮ್ಮದೇ ಆದಂತಹ ಸುಕನ್ಯಾ ರಾವ್ ಅಸೋಸಿಯೇಟ್ ಸಂಸ್ಥೆಯ ಮೂಲಕ ಹಣಕಾಸು ಸಲಹೆ, ವಿಮೆ ಮತ್ತು ಮ್ಯೂಚುವಲ್ ಫಂಡ್, ವಿಶೇಷವಾಗಿ ಆರೋಗ್ಯ ವಿಮೆ ಸೌಲಭ್ಯವನ್ನು ಒದಗಿಸುವಂತಹ ಸೇವಾ ಪೂರೈಕೆದಾರರು ಆಗಿದ್ದಾರೆ. ಇವತ್ತು ನಾವು ವಿಮೆ ಬಗ್ಗೆ ಮಾತಾಡೋಣ, ಅಂದರೆ ಇನ್ಶೂರೆನ್ಸ್ ಬಗ್ಗೆ. ವಿಮೆ ಅಥವಾ ನಮ್ಮ ಬದುಕಿನ ಆರ್ಥಿಕ ಸುರಕ್ಷಾ ಕವಚ. ಈಗ ನಾವೊಂದು ಬೇಸಿಕ್ ಪ್ರಶ್ನೆಯಿಂದ, ಮೂಲ ಪ್ರಶ್ನೆಯಿಂದ ಆರಂಭ ಮಾಡೋದಾದರೆ, ಮೇಡಮ್, ಈಗ ವಿಮೆ ಅಂತ ಹೇಳಿದರೆ ಏನು? ಸೊ ಇನ್ಶೂರೆನ್ಸ್ ಅಂದರೆ ನಿಮಗೆ ಲಾಸ್ ಆದರೆ ಆ ಕಂಪನಿಯವರು ನಿಮಗೆ ಕಂಪೆನ್ಸೇಷನ್ ಕೊಡ್ತಾರೆ. ಹಾಗಾಗಿ ಲೈಫ್ ಇನ್ಶೂರೆನ್ಸ್ ಅಂದರೆ ಲೈಫಿದು ಲಾಸ್ ಆದರೆ, ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಡೆತ್ ಆದರೆ ಫ್ಯಾಮಿಲಿ ಅವರಿಗೆ ಆ ಕಂಪೆನ್ಸೇಷನನ್ನು ಕೊಡ್ತಾರೆ. ಒಂದು ವೇಳೆ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಾದರೆ, ಒಂದು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಯಿತು, ನಾಳೆ ನಿಮಗೆ ಹಾಸ್ಪಿಟಲ್ಗೆ ಹೋಗಬೇಕಂತಾಯಿತು, ಆವಾಗ ನಿಮಗೆ ಹಣ ಖರ್ಚಾಗ್ತದೆ. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ನಿಮ್ಮ ಲಾಸ್ ಆಗುವ ಹಣವನ್ನು ಅಥವಾ ಖರ್ಚಾಗುವ ಹಣವನ್ನು ಕಂಪೆನ್ಸೇಷನ್ ಮಾಡ್ತಾರೆ. ಇನ್ನೊಂದು ಫೈರ್ ಇನ್ಶೂರೆನ್ಸ್ ಅಥವಾ ಬೇರೆ ಥರದ್ದು ಇನ್ಶೂರೆನ್ಸ್ ಉಂಟು. ಒಂದು ವೇಳೆ ಈಗ ಫೈರ್ ಇನ್ಶೂರೆನ್ಸ್ ಅಂತ ಎಕ್ಸಾಂಪಲ್ ತಗೊಳ್ಳೋದಾದರೆ, ನಿಮ್ಮ ಬಿಲ್ಡಿಂಗಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿತ್ತು, ಆಗ ಅಲ್ಲಿ ಇದ್ದ ಸಾಮಾನೆಲ್ಲ ಸುಟ್ಟೋಯ್ತು. ಆಗ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಮದು ಲಾಸ್ ಎಷ್ಟು ಅಂತ ನೋಡಿ ಅದರ ಪ್ರಕಾರ ನಿಮಗೆ ಕಂಪೆನ್ಸೇಷನ್ ಕೊಡ್ತಾರೆ. ಹಾಗಾಗಿ ಇನ್ಶೂರೆನ್ಸ್ ಅಂದರೆ ನಿಮಗೆ ಲಾಸ್ ಆಗುವ ಪರಿಸ್ಥಿತಿಯಲ್ಲಿ ಅವರು ನಿಮಗೆ ಒಂದು ಕಂಪೆನ್ಸೇಷನ್ ಕೊಡ್ತಾರೆ. ಸೊ ಅದು ಇನ್ಶೂರೆನ್ಸ್. ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ. ಅದು ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ನೀವು ಕನ್ಫ್ಯೂಸ್ ಮಾಡಬಾರ್ದು, ಅದು ಎರಡು ಬೇರೆ ವಿಷಯ. ಓಕೆ. ಈಗ ನನಗೆ ನನ್ನ ಸಂಸ್ಥೆ ಅಥವಾ ನಾನು ಕೆಲಸ ಮಾಡೋಂಥ ಆಫೀಸ್ ನನಗೆ ಇನ್ಶೂರೆನ್ಸ್ ಕೊಟ್ಟಿದೆ. ನಾನು ಪ್ರತ್ಯೇಕವಾದಂಥ ಇನ್ಶೂರೆನ್ಸ್ ಮಾಡಬೇಕಾ, ಅಥವಾ ಎಸ್ಪೆಷಲಿ ಇದು ಅಪ್ಲೈ ಆಗುವಂಥದ್ದು ಹೆಲ್ತ್ ಇನ್ಶೂರೆನ್ಸ್ಗೆ? ಹೆಚ್ಚಿನ ಕಾರ್ಪೊರೇಟ್ ಕಂಪನಿಗಳು ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತವೆ. ನಾನು ಅದಲ್ಲದೆ ಬೇರೆ ಇನ್ಶೂರೆನ್ಸನ್ನು ಮಾಡ್ಕೋಬೇಕಾ? ಇದರ ಬಗ್ಗೆ ಸಣ್ಣ ಗೊಂದಲಗಳಿದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟನೆಯನ್ನು ಕೊಡ್ಬೋದಾ? ಈಗ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಉಂಟು, ನಿಮಗೂ ಉಂಟು, ಕೆಲವೊಮ್ಮೆ ಅವರು ಫ್ಯಾಮಿಲಿಯವರಿಗೂ ಕೊಡ್ತಾರೆ, ಒಳ್ಳೆಯ ವಿಷಯ. ಆದರೆ ನಾಳೆ ಏನಾಗ್ತದೆ ಅಂದರೆ, ಇವತ್ತು ನೀವು ಪೇಪರಲ್ಲೆಲ್ಲ ಓದಿರ್ಬೋದು, ಅಮೆಝಾನ್ನವರು ಇಷ್ಟು ಜನರನ್ನು ಕೆಲಸದಿಂದ ತೆಗೆದ್ರು ಅಥವಾ ಗೂಗಲ್ನವರು ಇಷ್ಟು ಜನರನ್ನು ಕೆಲಸದಿಂದ ತೆಗೆದ್ರು. ಆಗ ನಿಮಗೆ ಕೆಲಸ ಹೋದರೆ ಮತ್ತೆ ನಿಮಗೆ ಎಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಉಂಟು, ಅಥವಾ ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಉಂಟು? ಅದಕ್ಕಾಗಿ ನೀವು ಪ್ರತ್ಯೇಕವಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡು ಇಟ್ಟುಕೊಳ್ಳೋದು ಒಳ್ಳೆಯದು. ಕೆಲವರು ಯೋಚಿಸೋದು, ಆ ಪ್ರೀಮಿಯಂ ಕಟ್ಟಿದರೆ ವೇಸ್ಟ್ ಆಗ್ತದೆ, ನನಗೆ ಏನು ರೋಗ ಬರೋದಿಲ್ಲ, ಅಥವಾ ನನ್ನ ರೋಗ ಬಂದರೂ ನಾವು ಕಂಪನಿಯಿಂದ ಇನ್ಶೂರೆನ್ಸ್ ಉಂಟು ಅದರಲ್ಲಿ ಕ್ಲೇಮ್ ಮಾಡ್ತೇವೆ ಅಂತ. ಆದರೆ ನಾನು ಹೇಳಿದಾಗೆ ಅದು ಜಸ್ಟ್ ರಿಸ್ಕ್ ಕವರಿಗೆ ನೀವು ಹಣ ಕಟ್ಟೋದು. ನಿಮಗೆ ಪ್ರಾಫಿಟ್ ಆಗಲಿಕ್ಕೆ ಅದು ಹಣ ಕಟ್ಟೋದಲ್ಲ, ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ ಬೇರೆ ಥರದ್ದು ಹೂಡಿಕೆ ಉಂಟು. ಹಾಗಾಗಿ ಇನ್ಶೂರೆನ್ಸ್ ನೀವು ಒಂದು ಸಣ್ಣ ಪ್ರಾಯದಲ್ಲಿ ತಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ನೀವು ಕೇಳಿದ್ರಿ, ಹೆಚ್ಚು ಅಂದರೆ 20-25 ವರ್ಷದವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಅಥವಾ ಅವರಿಗೆ ಏನಾದರೂ ಪ್ರಾಬ್ಲಮ್ ಬಂದಿದೆ. ಮತ್ತು ಕೆಲವರಿಗೆ BP, ಡಯಾಬಿಟೀಸು ಅದೆಲ್ಲ ಬೇಗ ಬರ್ತಾ ಉಂಟು, ಈಗ 35-40 ವರ್ಷದವರಿಗೆಲ್ಲ. ಹಾಗಾಗಿ ನಿಮಗೆ ಅದೆಲ್ಲ, ನೀವೀಗ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಹೋಗುವಾಗ ಅದೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಅಂತ ಹೇಳ್ತಾರೆ, ಅಂದರೆ ಅದು ಮೊದಲೇ ಉಂಟು. ಹಾಗಾಗಿ ಅದಕ್ಕೆ ಕೆಲವೊಮ್ಮೆ ಈ ಇನ್ಶೂರೆನ್ಸ್ ಕಂಪನಿಗಳು 1-2 ವರ್ಷ 3 ವರ್ಷ ಕವರೇಜೇ ಕೊಡೋದಿಲ್ಲ. ಮತ್ತು ಒಂದು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಏನಂದರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಂಡ ಕೂಡಲೇ ಎಲ್ಲವೂ ಕವರ್ ಆಗೋದಿಲ್ಲ. ಅದರಲ್ಲಿಯೂ ಕೆಲವು ಡಿಸೀಸಸನ್ನು, ಅಂದರೆ ಕೆಲವು ರೋಗಗಳನ್ನು ಅವ್ರು ಕವರ್ ಮಾಡೋದೇ ಇಲ್ಲ. ಕೆಲವುದಕ್ಕೆ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಒಂದಿಷ್ಟು, ಅದು ನಾನು ಹೇಳಿದಾಗೆ BP, ಡಯಾಬಿಟೀಸ್ ಎಲ್ಲ ಇದ್ದರೆ 1-2 ವರ್ಷ 3 ವರ್ಷ ಕಾದು ಮತ್ತೆ ಅದಕ್ಕೆ ಕವರೇಜ್ ಕೊಡ್ತಾರೆ. ಸೊ ಮತ್ತೆ ಕೆಲವು ಅಂದರೆ ದೊಡ್ಡ ಸರ್ಜರಿಗೆಲ್ಲ ಕೊಡ್ತಾರೆ, ಕೆಲವು ವಿಷಯಕ್ಕೆ ಕೊಡೋದಿಲ್ಲ. ಅಂದರೆ ಈಗ ನೀವು ಏನೋ ಪ್ರಾಬ್ಲಮ್ ಆಯಿತು, ಜ್ವರ ಬಂತು, ಡಾಕ್ಟರ್ ಹೇಳ್ತಾರೆ ಅಬ್ಸರ್ವೇಷನ್ಗೆ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೋ 24 ಗಂಟೆ ಇರಿ ಅಂತ. ಖಾಲಿ ಅಬ್ಸರ್ವೇಷನ್ಗೆ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಕ್ಲೇಮ್ ಕೊಡೋದಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ತಗೊಳ್ಳುವಾಗ ಅದನ್ನು ಕರೆಕ್ಟಾಗಿ ಪರೀಕ್ಷಿಸಿ, ನಿಮ್ಮ ಏಜೆಂಟ್ ಹತ್ರ ಕ್ಲಿಯರಾಗಿ ಕೇಳಿ, ಏನೆಲ್ಲ ಕವರ್ ಆಗ್ತದೆ, ಏನು ಕವರ್ ಆಗೋದಿಲ್ಲ ಅಂತೆಲ್ಲ ಕೇಳಿ ಅರ್ಥ ಮಾಡಿಕೊಂಡು
ಮತ್ತೆ ತಗೊಳ್ಳಿ. ಸುಮ್ಮನೆ ಅವರು ಮಾರ್ತಾರೆ ಅಂತ ಹೇಳಿಕೊಂಡು ನೀವು ಅವರು ಒತ್ತಾಯ ಮಾಡಿದ್ದಾರೆ ಅಂತ ತಗೊಳ್ಳೋದಲ್ಲ. ಅದನ್ನು ಸ್ವಲ್ಪ ಯೋಚಿಸಿ ಮಾತಾಡಿ ಅರ್ಥ ಮಾಡಿಕೊಂಡು ತಗೊಳ್ಳಿ. ಈಗಿನ ಕಾಲಘಟ್ಟದಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮೊತ್ತ ಅಥವಾ ಈ ಸಮ್ ಆಫ್ ಇನ್ಶೂರ್ಡ್ ಅಂತ ಇರ್ತದಲ್ಲ, ಅದು ಎಷ್ಟಿದ್ದರೆ ಒಳ್ಳೆಯದು? ಯಾಕಂದರೆ ನಾವೀಗ ನೋಡ್ತಾ ಇದ್ದೇವೆ, ಈ ಸಾಮಾನ್ಯ ನಗರಗಳಲ್ಲೂ ಕೂಡ ಒಂದು ಸಾಧಾರಣ ಒಮ್ಮೆ ಅಡ್ಮಿಷನ್ ಏನಾದರೂ ಆಯಿತು ಅಂದರೂ ಕೂಡ ಆಸ್ಪತ್ರೆಯ ಬಿಲ್ ಸಿಕ್ಕಾಪಟ್ಟೆ ಏರುತ್ತೆ. ಸೊ ಎಷ್ಟಿದ್ದರೆ ಒಳ್ಳೆಯದು? ಒಂದು, ನಿಮ್ಮ ಸಂಬಳ ಎಷ್ಟು ಅಂತ ನೋಡ್ಕೊಳ್ಬೇಕು. ಯಾಕೆಂದರೆ ಎಲ್ಲರಿಗೂ ಈ ತುಂಬ ಮೊಟ್ಟದ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ತಗೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ಒಂದು ಸಣ್ಣ ಮೊತ್ತ ಅಂದರೆ ಒಂದು 5 ಲಕ್ಷದ್ದು ಈಗ ಮಿನಿಮಮ್ ಅಷ್ಟಾದರೂ ಒಂದು ತಗೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ನಿಮಗೆ ಈಗ ಹೆಲ್ತ್ ಇನ್ಶೂರೆನ್ಸ್ಗೂ EMI ಆಪ್ಷನ್ ಬಂದಿದೆ. ಅಂದರೆ ನೀವು ಮಂತ್ಲಿ ಈಗ ಲೋನ್ ಕಟ್ಟಿದಾಗೆ ಕಟ್ಬೋದು. ಮತ್ತು ನಾವು ನೋಡಿದ್ದೇನೆಂದರೆ ಜನರು TV, ಫ್ರಿಜ್ ಅಂಥ ಸಾಮಾನುಗಳನ್ನೆಲ್ಲ EMIಯಲ್ಲಿ ತಗೊಳ್ತಾರೆ. ಆದರೆ ಹೆಲ್ತ್ ಇನ್ಶೂರೆನ್ಸಿಗೆ ಬರುವಾಗ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಒಂದು 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಜನರು ಒಂದು ಸಲ ಆಸ್ಪತ್ರೆಗೆ ಹೋದರೆ ಮತ್ತು ಅವರ ಮನೆ ಜಾಗ ಎಲ್ಲ ಮಾರಿಕೊಂಡು ಅಷ್ಟು ಖರ್ಚಾಗ್ತದೆ ಆಸ್ಪತ್ರೆಗೆ. ಒಮ್ಮೆ ಆಸ್ಪತ್ರೆಗೆ ಹೋದರೆ ಅಂದರೆ ದೊಡ್ಡ ಥರದ ರೋಗಗಳು ಬಂದರೆ, ಈ ಕ್ಯಾನ್ಸರ್ ಅಥವಾ ದೊಡ್ಡ ಹಾರ್ಟ್ ಸರ್ಜರಿ ಅಂಥದ್ದೆಲ್ಲ ಬಂದರೆ ಲಕ್ಷಗಟ್ಟಲೆ ಖರ್ಚಾಗ್ತದೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಅಗತ್ಯ. ಮತ್ತು ನೀವು ಹೇಳಿದಾಗೆ ಎಷ್ಟು ಮೊತ್ತದ್ದು ತಗೊಳ್ಬೇಕು? ಈಗ ಒಂದು ಸಣ್ಣ ಅಂದರೆ ನಮ್ಮ ಮಂಗಳೂರನ್ನು ನೋಡಿದರೆ ಒಂದು ಮಿನಿಮಮ್ ಈಗ 10 ಲಕ್ಷ ಆದರೂ ಬೇಕಾಗ್ತದೆ. ಯಾಕೆಂದರೆ ನಿಮಗೆ ಈಗ ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ರೂಮ್ ರೆಂಟ್ ಅಂತ ಇರ್ತದೆ. ಅಂದರೆ ಈಗ ನೀವು ಯಾವ ರೂಮ್ ತಗೊಳ್ತೀರಿ ಅದರ ಮೇಲೆ ಹೋಗ್ತದೆ. ಕೆಲವು ಕಂಪನಿದು ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ರೂಮ್ ರೆಂಟ್ ಕ್ಯಾಪಿಂಗ್ ಅಂತ ಇರುತ್ತೆ. ಹಾಗಾಗಿ ನೀವು ಈಗ ಒಂದು ವೇಳೆ ಒಂದು ಇನ್ಶೂರೆನ್ಸ್ ತಗೊಂಡಿದ್ದೀರಿ, ಅದರಲ್ಲಿ ನಿಮಗೆ ಒಂದು 5,000 ಮಾತ್ರ ರೂಮ್ ರೆಂಟ್ ಕೊಡೋದು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನೀವು ಕೈಯಿಂದ ಹಾಕಬೇಕು. ಆಗ ಏನಾಗ್ತದಂದರೆ, ಒಂದು ವೇಳೆ ನೀವು ಜಾಸ್ತಿ ಇನ್ಶೂರೆನ್ಸ್ ಇಲ್ಲ, ನೀವು ಒಂದು 6,000ದ ರೂಮ್ ತಗೊಂಡ್ರಿ ಅಂದರೆ ಕೆಲವರ ತಲೆಯಲ್ಲಿ ಇನ್ಶೂರೆನ್ಸ್ ಉಂಟಲ್ಲ, ನಾನು ಒಂದು ದೊಡ್ಡ ರೂಮಿಗೆ ಹೋಗ್ತೇನೆ, ಡಿಲಕ್ಸ್ ರೂಮಿಗೆ ಹೋಗ್ತೇನೆ ಅಂತ. ಈಗ ಡಿಲಕ್ಸ್ ರೂಮಿಗೆ 6,000 ಖರ್ಚಾಯಿತು. ನಿಮ್ಮದು ಎಲಿಜಿಬಿಲಿಟಿ ಇರೋದು 5,000 ಮಾತ್ರ. ಆಗ ಏನಾಗ್ತದೆ ಅಂದರೆ ಎಲ್ಲ ಖರ್ಚನ್ನು ಕಂಪನಿಯವರು 5/6 ಅಂದರೆ 5/6 ಆ ರೇಷಿಯೋದಲ್ಲೇ ಕೊಡ್ತಾರೆ. ಯಾಕೆಂದರೆ ನೀವು ಒಂದು ಆಸ್ಪತ್ರೆಗೆ ಹೋದರೆ, ನೀವೀಗ ಜನರಲ್ ವಾರ್ಡಲ್ಲಿದ್ದರೆ ನಿಮಗೆ ಡಾಕ್ಟರ್ಸ್ ಫೀಸ್ ಅಂದರೆ OT ಚಾರ್ಜ್ ಎಲ್ಲ ಕಡಿಮೆ. AC ರೂಮ್ ತಗೊಂಡ್ರೆ ಅದರ ಪ್ರಕಾರ ಚಾರ್ಜ್ ಮಾಡ್ತಾರೆ. ಡಿಲಕ್ಸ್ ರೂಮ್ ತಗೊಂಡ್ರೆ ನಿಮ್ಮ ಎಲ್ಲ ಚಾರ್ಜಸ್ ಕೂಡ ಆ ರೂಮಿಗೆ ಪ್ರಕಾರ ಆಸ್ಪತ್ರೆಯವರು ಚಾರ್ಜ್ ಮಾಡೋದು. ಹಾಗಾಗಿ ನಿಮ್ಮ ಎಲಿಜಿಬಿಲಿಟಿ 5,000, ನೀವು ಹೋದ ರೂಮ್ 6,000. ಆಗ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು 5/6 ಆ ರೇಷಿಯೋದಲ್ಲೇ ನಿಮ್ಮ ಖರ್ಚನ್ನೆಲ್ಲ ಕೊಡ್ತಾರೆ. ಅದನ್ನು ನಾವು ಯೋಚನೆಯಲ್ಲಿ ಇಟ್ಕೊಳ್ಬೇಕು. ಸುಮ್ಮನೆ ಕೆಲವರು ಹೇಳ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ನಮ್ಮ ಕೈಯಿಂದ ಹಾಕಬೇಕಾಯ್ತು. ಹೌದು, ಕೆಲವು ಕಂಪನಿದು ಪಾಲಿಸಿಯಲ್ಲಿ ಎಲ್ಲ ಖರ್ಚು ಕೊಡೋದಿಲ್ಲ. ಕನ್ಸ್ಯೂಮಬಲ್ಸ್ ಅಂತ ಇರ್ತದೆ, ಅಂದರೆ ನಿಮ್ಮದು ಬ್ಯಾಂಡೇಜು, ಸಿರಿಂಜು, ಗ್ಲವ್ಸ್ ಅಥವಾ ಹ್ಯಾಂಡ್ ವಾಶ್ ಅದಕ್ಕೆಲ್ಲ ಕೊಡೋದಿಲ್ಲ. ಸೊ ಅದೆಲ್ಲ ನಾವು ಸ್ವಲ್ಪ ಯೋಚಿಸಿ ಯಾವುದು ನಮಗೆ ಮೋಸ್ಟ್ ಸೂಟಬಲ್ ಮತ್ತು ನಮ್ಮ ಬಜೆಟಿಗೆ ಯಾವುದು ಸೂಟ್ ಆಗ್ತದೆ ಅದನ್ನೆಲ್ಲ ಯೋಚಿಸ್ಕೊಂಡು ನಾವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು. ಸುಮ್ಮನೆ ಯಾವುದೋ ಒಂದು ಸಣ್ಣ ಮೊತ್ತದ ಇನ್ಶೂರೆನ್ಸ್ ಕೊಡಿ ನನಗೆ, ಆದಷ್ಟು ಕಡಿಮೆ ಪ್ರೀಮಿಯಮ್ ಇದು ಅಂತ ಹೇಳ್ಕೊಂಡು ತಗೊಳ್ಬೇಡಿ. ಯಾಕೆಂದರೆ ನಿಮಗೆ ಯಾವುದು ಬೇಕು ಅದನ್ನು ನೋಡಿ ತಗೋಬೇಕಾಗುತ್ತೆ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ, ಈಗ ನಾವು ಆಗ ಅದರದ್ದೊಂದು ಪರಿಚಯವನ್ನು ನೀವು ಕೊಟ್ರಿ, ಯಾವುದು ಈ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತ. ಈ ಹಿಂದಿನ ಸಂಚಿಕೆಯಲ್ಲೂ ಕೂಡ ಅದ್ರ ಬಗ್ಗೆ ನಾವು ಆನ್ಲೈನರ್ ಆಗಿ ನಾವು ಮಾತಾಡಿದ್ದೇವೆ. ಈಗ ನಾನು ತುಂಬ ಚೆನ್ನಾಗಿದ್ದೇನೆ, ನನಗೆ ಯಾಕೆ ಟರ್ಮ್ ಇನ್ಶೂರೆನ್ಸು? ಅಷ್ಟು ದೊಡ್ಡ ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅಥವಾ ಎಷ್ಟೋ ಸಂದರ್ಭದಲ್ಲಿ ಖರ್ಚಲ್ವಾ ಅಂತೆಲ್ಲ ಮಾತುಕೊಳ್ಳುತ್ತೆ. ಇದರಿಂದ ಏನು ಲಾಭ ಅಂತ ಸ್ವಲ್ಪ ಈ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ವಿವರವಾಗಿ ಮಾತಾಡೋಣ. ಸರ್, ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಇನ್ಶೂರೆನ್ಸ್ ಅಂದರೆ ಅದು ರಿಸ್ಕ್ ಕವರ್ ಮಾತ್ರ. ಅದರಲ್ಲಿ ಲಾಭ ನೋಡಬೇಡಿ. ಲಾಭ ನೋಡೋದು ನಿಮ್ಮ ಹೂಡಿಕೆಯಲ್ಲಿ. ಈ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂದರೆ ಅದೇ ಲೈಫ್ ಇನ್ಶೂರೆನ್ಸ್. ಅದು ಅಂದರೆ ಅದು ರಿಸ್ಕ್ ಕವರ್ ಮಾತ್ರ. ಈಗ ನೀವು ಚೆನ್ನಾಗಿದ್ದೀರಿ, ಈಗ ಮೊನ್ನೆ ಒಂದು ಆಕ್ಸಿಡೆಂಟ್, ಇಲ್ಲಿ ನಂತೂರಲ್ಲಿ ಆಕ್ಸಿಡೆಂಟ್ ಆಯಿತು, ಸಣ್ಣ ಪ್ರಾಯದ ಹುಡುಗಿ ಸತ್ತೋದ್ಲು ಅಂತ ಹೇಳ್ತಾರೆ. ಅದು ಅವಳಿಗೆ ಗೊತ್ತಿತ್ತಾ ಅವಳು ಆ ದಿನ ಸಾಯ್ತಾಳೆ ಅಂತ? ಹಾಗೆ ನಮಗೆ ರೋಗ ಬರುವಾಗ ಅಥವಾ ನಮಗೆ ಸಾವು ಯಾವಾಗ ಬರ್ತದೆ ಅಂತ ಅದು ಇನ್ವಿಟೇಷನ್ ಕೊಟ್ಟು ಬರೋದಿಲ್ಲ. ಹಾಗಾಗಿ ನಾವು ನಮ್ಮ ಜಾಗ್ರತೆ ಮಾಡಿಕೊಳ್ಬೇಕು. ಸೊ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದರೆ ಈಗ ನಿಮಗೆ
ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಡಿಪೆಂಡೆಂಟ್ಸ್, ಅಂದರೆ ನೀವು ಅವರಿಗೆ ಜವಾಬ್ದಾರಿ. ನೀವು ಇಲ್ಲದಿದ್ದರೆ ಅವರಿಗೆ ಆರ್ಥಿಕವಾಗಿ ಕಷ್ಟ ಆಗಬಹುದು. ಹಾಗಾಗಿ ನೀವು ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಯಾಕೆಂದರೆ ನೀವು ನಾಳೆ ನೀವು ಇಲ್ಲದಿದ್ದರೆ ನಿಮ್ಮ ಸಂಪಾದನೆ ಇರುವುದಿಲ್ಲ. ಆವಾಗ ನಿಮ್ಮ ಮಕ್ಕಳದು ಖರ್ಚು, ಮನೆದು ಖರ್ಚು, ಅವ್ರದ್ದು ಶಾಲೆದು ಫೀಸ್, ಬಟ್ಟೆ ಬೇರೆ ಅಂದರೆ ತುಂಬ ಖರ್ಚಿರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನೀವು ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕು. ಈಗ ಒಂದು 20-25 ವರ್ಷ 30 ವರ್ಷದ ವ್ಯಕ್ತಿ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಇರ್ತಾನೆ, ತನಗೇನೂ ಆಗಲ್ಲ ಅಂತ ಅಂದರೆ ಆ ಯಂಗ್ ಏಜ್ನವರಿಗೆ ಅದೊಂದು ಮೈಂಡ್ ಸೆಟ್ ಇರ್ತದೆ. ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ಜವಾಬ್ದಾರಿ ಬರೋದು ಫ್ಯಾಮಿಲಿ ಲೈಫಿಗೆ ಬಂದ ಮೇಲೆ ಅಂತ ಒಂದು ಕ್ಯಾಲ್ಕುಲೇಷನ್, ಒಂದು ಲೆಕ್ಕಾಚಾರ ಇದೆ. ಇವಾಗ ಯುವ ವಯಸ್ಸಿನವರು ಕೂಡ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾ? ಹೌದು. ಯಾಕಂದರೆ ನೀವು ಸಣ್ಣದಿರುವಾಗ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಮ ಪ್ರೀಮಿಯಂ ತುಂಬ ಕಡಿಮೆ ಇರ್ತದೆ. ಈಗ ಇತ್ತೀಚೆಗೆ ಒಬ್ಬರು 1 ಕೋಟಿದು ಇನ್ಶೂರೆನ್ಸ್ ಬೇಕು ಅಂತ ಹೇಳಿದರು. ಅವರಿಗೆ ಅದದ್ದು 22 ವರ್ಷ. 1 ಕೋಟಿದು ಇನ್ಶೂರೆನ್ಸಿಗೆ ಅವರಿಗೆ ಪ್ರೀಮಿಯಂ ಬರೋದು ಒಂದು 8,000 to 10,000 ಮಾತ್ರ. ಅದು ಈಗ ಅವರು 60 ವರ್ಷದವರೆಗೆ ಇನ್ಶೂರೆನ್ಸ್ ತಗೊಳ್ತಾ ಇದ್ದಾರೆ. ಅಂದರೆ 38 ವರ್ಷ ಅವರು ಆ ಪ್ರೀಮಿಯಂ ಕಟ್ಟಬೇಕು. ಇವತ್ತು ಅದು 10,000 ಅಂತ ಯೋಚಿಸಿ. ಅಂದರೆ ಆ ಹುಡುಗನಿಗೆ ಒಳ್ಳೆ ಸಂಪಾದನೆ ಉಂಟು, ಇಂಜಿನಿಯರ್ ಆಗಿದ್ದಾನೆ. ಆಗ ಏನಾಗ್ತದೆ, ಈಗ ಅವನಿಗೆ 40 ವರ್ಷ ಆಗುವಾಗ ಆ 1 ಕೋಟಿಗೆ ಆವಾಗಲೂ 10,000 ಕೊಡೋದು. 20 ವರ್ಷದಲ್ಲಿ ಆ 10,000 ವ್ಯಾಲ್ಯೂ ಏನಾಗಿರುತ್ತದೆ ಅದನ್ನು ಯೋಚಿಸಿ. ಸೊ ನೀವು ಸಣ್ಣದಿರುವಾಗ, ಅಂದರೆ ಆ ಪ್ರಾಯದಲ್ಲಿ ಸಣ್ಣದಿದ್ದರೆ, ಏನೂ ಜವಾಬ್ದಾರಿ ಇಲ್ಲದ ಟೈಮಿಗೆ ನೀವು ಒಂದು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೆ ನಿಮಗೆ ಪ್ರೀಮಿಯಂ ತುಂಬ ಕಡಿಮೆ ಬರ್ತದೆ. ಮತ್ತು ನಿಮ್ಮ ಆದಾಯ ಜಾಸ್ತಿ ಆದಾಗ ನಿಮ್ಮದು ಇನ್ಶೂರೆನ್ಸ್ ಎಷ್ಟುಂಟು ಅಂತ ರಿವ್ಯೂ ಮಾಡಿ, ವಿಮರ್ಶೆ ಮಾಡಿ, ನಿಮಗೆ ಸಂಪಾದನೆ ಎಷ್ಟುಂಟು ಅದರ ಮೇಲೆ ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಒಂದು 10,000 ಸಂಬಳದವರಿಗೆ ನಿಮಗೆ 1 ಕೋಟಿಗೆ ಸಿಕ್ಕಲಿಕ್ಕಿಲ್ಲ. ಅಂದರೆ ಅವರು ಕೂಡ ನಿಮ್ಮ ಸಂಪಾದನೆ ಎಷ್ಟು ಮತ್ತು ಅದರಲ್ಲಿ ಎಷ್ಟು ಗ್ರೋತ್ ಆಗ್ಬೋದು ಅಂತೆಲ್ಲ ಯೋಚಿಸ್ಕೊಂಡು ನಿಮಗೆ ಆ ಪ್ರಕಾರ ಅವರು ಇನ್ಶೂರೆನ್ಸ್ ಕೊಡೋದು. ಈ ಹುಡುಗನಿಗೆ ಸ್ವಲ್ಪ ಒಳ್ಳೆ ಸಂಪಾದನೆ ಉಂಟು, ಹಾಗಾಗಿ ಅವನಿಗೆ 1 ಕೋಟಿದು ಇನ್ಶೂರೆನ್ಸ್ ಸಿಕ್ಕಿದೆ. ಹಾಗಾಗಿ 60 ವರ್ಷದವರೆಗೆ ಕೂಡ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಕಟ್ಟೋದು 10,000 ಮಾತ್ರ. ಆಗ ನೀವು ಯೋಚಿಸಿ, ಅದು ಈಗ ಒಂದು 40 ವರ್ಷದವರಿಗೆ ಏನಾಗ್ತದೆ ಅಂದರೆ ಅದೇ ಇನ್ಶೂರೆನ್ಸಿಗೆ 1 ಕೋಟಿಗೆ ನಿಮಗೆ 1 ಲಕ್ಷ ಅಥವಾ 1,20,000 ಅಷ್ಟು ಬರ್ಬೋದು ನೀವು ಒಂದು 40 ವರ್ಷ ಆಗುವಾಗ ತಗೊಂಡ್ರೆ. ಆಗ ಏನಾಗ್ತದೆ, ನೀವು ಎಷ್ಟು ಖರ್ಚು ಮಾಡ್ತೀರಿ ಅಂತ ನೋಡಿ. ಮತ್ತು ಆ 8-10 ಸಾವಿರದಲ್ಲಿ ನೀವು ಲಾಭದಂಶ ನೋಡಬೇಡಿ. ಯಾಕೆಂದರೆ ಅದು ಇನ್ಶೂರೆನ್ಸ್ ಕವರ್, ಅದು ರಿಸ್ಕ್ ಕವರ್, ಅದರಲ್ಲಿ ಎಷ್ಟು ಲಾಭ ಉಂಟು ಅಂತ ನೋಡಬೇಡಿ. ನಿಮಗೆ ಅದು ಎಷ್ಟು ಅಂದರೆ ನಿಮ್ಮ ಖರ್ಚು ಎಷ್ಟು, ನಿಮಗೆ ಕವರೇಜ್ ಎಷ್ಟು ಅದು ನೋಡಬೇಕು. ಕರೆಕ್ಟ್. ಮೇಡಮ್, ಬಹಳ ಕುತೂಹಲಕರ ವಿಚಾರಗಳನ್ನು ತಿಳಿಸ್ಕೊಟ್ರಿ ನಮಗೆ. ನಮಗೆ ಗೊತ್ತಾಗಿದ್ದು ಹೆಲ್ತ್ ಇನ್ಶೂರೆನ್ಸನ್ನು ಕೂಡ EMIಯಲ್ಲಿ ನಾವು ತೊಗೊಳ್ಬೋದು ಅಂತ ಒಂದು. ಆಮೇಲೆ ಎಲ್ಲ ಸಂದರ್ಭದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಸಂದರ್ಭದಲ್ಲಿ ನಿಮಗೆ ಕವರೇಜ್ ಸಿಗುವುದು ಕಷ್ಟ. ಎಲ್ಲ ವಿಷಯಕ್ಕೆ ಆಸ್ಪತ್ರೆಯವರಾಗಲಿ ಅಥವಾ ವಿಮಾ ಕಂಪನಿಯವರು, ಆರೋಗ್ಯ ವಿಮೆ ಮಾಡಿದಂಥ ಕಂಪನಿಯವರು ನಿಮಗೆ ಕ್ಲೈಮನ್ನು ಕೊಡುವುದಿಲ್ಲ ಅನ್ನೋದು. ಆಮೇಲೆ ಕ್ಲೈಮ್ ಕೊಡದೇ ಇರೋದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಮೇಡಮ್ ಸಾಕಷ್ಟು ವಿವರವಾಗಿ ಹೇಳಿದರು. ಮೇಡಮ್, ಸಾಕಷ್ಟು ವಿಚಾರಗಳು ಈ ಹಣಕಾಸು ನಿರ್ವಹಣೆ ವಿಮೆ ಬಗ್ಗೆ ಇನ್ನೊಂದಿಷ್ಟು ಕುತೂಹಲಗಳು ನಮಗೆ ಉಳಿದಿವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ. ನಮಸ್ಕಾರ.